ಓಕೆ, ಸೊ ನಾವು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಕಲಿಯೋಣ. ಸೊ ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಲ್ಲಿ ಏನಿದೆ ನೋಡಿ. ಸೊ ದಟ್ ಈಸ್ ಎ ಸೆಟ್ ಕೊಟ್ಟಿರ್ತಾರೆ, ಬಿ ಸೆಟ್ ಕೊಟ್ಟಿರ್ತಾರೆ. ಸೊ ಎ ಮತ್ತೆ ಬಿ ಸೆಟ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಏನಿರ್ತೋ ಅದನ್ನ ಬರ್ಬಿಡೋದು. ಓಕೆ, ಸೊ ಎ ಸೆಟ್ ಅಲ್ಲಿ ಮತ್ತೆ ಬಿ ಸೆಟ್ ಅಲ್ಲಿ ಸೇಮ್ ಎಲಿಮೆಂಟ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ಎ ಸೆಟ್ ಅಲ್ಲಿ 2 ಮತ್ತೆ 3 ಇದೆ. ಸೊ ಬಿ ಸೆಟ್ ಅಲ್ಲಿ ಏನಿದೆ 2 ಮತ್ತೆ 3 ಇದೆ. ಇವು ಎಲಿಮೆಂಟ್ಸ್ ಬರೆಯೋದು ನಾವು ಇಂಟರ್ಸೆಕ್ಷನ್ ಅಂತ. ಲೆಟ್ ಅಸ್ ಕನ್ಸಿಡರ್ ದಿಸ್ ಏನ್ ಬರಿಬಹುದು ನಮ್ 2, 3. ಸೊ ದಿಸ್ ಇಸ್ ವಾಟ್ ಇಂಟರ್ಸೆಕ್ಷನ್ ಆಫ್ ನಮಗೆ ಎ ಇಂಟರ್ಸೆಕ್ಷನ್ ಬಿ ಅಂತ. ಎ ಸೆಟ್ ಅಲ್ಲಿ ಏನು 2 and 3 ಇದೆ, ಬಿ ಸೆಟ್ 2 and 3 ಇದೆ. ದೋಸ್ ಎಲಿಮೆಂಟ್ಸ್ ನ ಒಂದು ಸೆಟ್ ಅಲ್ಲಿ ಬರೆಯೋದು ಎ ಇಂಟರ್ಸೆಕ್ಷನ್ ಬಿ ಅಂತ ಅರ್ಥ. ಅದೇ ತರ ಒನ್ ಮೋರ್ ಎಕ್ಸಾಂಪಲ್ ನೋಡಿ. ಸೊ ನಾವು ನೋಡಿ ಇಲ್ಲಿ ಎರಡರಲ್ಲಿ ಏನು ಎಲಿಮೆಂಟ್ಸ್ ಕಾಮನ್ ಇದೆ. ಇಲ್ಲಿ ಎ ಬಿ ಸಿ ಇದೆ, ಇಲ್ಲಿ ಎ ಬಿ ಸಿ ಐತಾ ಇಲ್ಲ. ಸೊ ನಮ್ಗೆ ಏನು ಎಲಿಮೆಂಟ್ಸ್ ಕಾಮನ್ ಇಲ್ಲ. ಸೊ ಇದರಲ್ಲಿ ಎಲಿಮೆಂಟ್ ಇರೋ ಎಲಿಮೆಂಟ್ಸ್ ಇದರಲ್ಲಿರೋ ಎಲಿಮೆಂಟ್ಸ್ ಅದ್ರಾಗ ಇರ್ಬೇಕು, ಬಟ್ ಐತವ ಇಲ್ಲ. ಸೊ ದಟ್ ಈಸ್ ವೈ ಏನ್ ಬರಿಬಹುದು, ನಾನು ಎಂಟಿ ಸೆಟ್ ಅಂತ ಬರೀವಿ. ಎಂಟಿ ಸೆಟ್ ವಿಲ್ ರೆಪ್ರೆಸೆಂಟ್ ಲೈಕ್ ದಿಸ್. ಓಕೆ, ಅದಾಯ್ತಾ. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ. ಇನ್ನೊಂದು ಯಾವುದು, ಗಾಂಧಿ, ರಾಹುಲ್ ಗಾಂಧಿ ಅಂಡ್ ಮೋದಿ. ರಾಹುಲ್ ಗಾಂಧಿ ಅಂಡ್ ಮೋದಿ, ಎ ಸೆಟ್ ಅಲ್ಲಿ ರಾಹುಲ್ ಗಾಂಧಿ ಇದೆ, ಬಿ ಸೆಟ್ ಅಲ್ಲಿ ಇದೆ ಮೋದಿ ಇದೆ. ಇವೆರಡರ ಇಂಟರ್ಸೆಕ್ಷನ್ ಕಂಡಿಡ್ಬೇಕು. ಇಲ್ಲಿ ನೋಡಿ, ಸೊ ಜಿ ಎ ಎನ್ ಡಿ ಎಚ್ ಐ ಮತ್ತೆ ಎಂ ಒ ಡಿ ಐ ಅಲ್ಲಿ ಏನ್ ಕಾಮನ್ ಎಲಿಮೆಂಟ್ಸ್ ಇದೆ ಇಲ್ಲಿ ನೋಡಿ. ಸೊ ಹಿಯರ್ ಯು ಹ್ಯಾವ್ ಡಿ ಕಾಮನ್ ಇದಾವೆ ಮತ್ತೆ ಐ ಮಾತ್ ಕಾಮನ್ ಇದೆ. ದ ಇಂಟರ್ಸೆಕ್ಷನ್ ಆಫ್ ಎ ಅಂಡ್ ಬಿ ನಮ್ಗೆ ಏನಾಗುತ್ತೆ, ಸೊ ಡಿ ಕಾಮ ಐ ಆಗುತ್ತೆ. ದಿಸ್ ಇಸ್ ವಾಟ್ ಇಂಟರ್ಸೆಕ್ಷನ್ ಆಫ್ ಎ ಅಂಡ್ ಬಿ ಅಂತ ಅರ್ಥ. ಓಕೆ.